ಇನ್ನು ಪ್ರಧಾನಿ ಮೋದಿಗೆ ಬೆಳ್ಳಿ ಗಣೇಶನನ್ನ ಉಡುಗೊರೆಯಾಗಿ ನೀಡಿದಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಕೊಟ್ಟಂತ ಉಡುಗೊರೆ ಬಿಜೆಪಿ ಶಾಸಕರದ್ದು ಅನ್ನುವಂತ ಚರ್ಚೆ ಜೋರಾಗಿತ್ತು. ಬಿಜೆಪಿ ಶಾಸಕ ಕೃಷ್ಣಪ್ಪ ತಂದಿದ್ದಂತಹ ಉಡುಗೊರೆಯನ್ನ ಡಿಕೆಶಿ ಪ್ರಧಾನಮಂತ್ರಿಗಳಿಗೆ ಕೊಟ್ಟರು ಅನ್ನೋ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯಿಸಿದ್ದಾರೆ ಡಿಕೆಶಿ. ನನಗೆ ಅಂತಹ ದುಸ್ಥಿತಿ ಬಂದಿಲ್ಲ ಅಂತ ಹೇಳಿದ್ದಾರೆ. ಎಕ್ಸ್ನಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡಿ ಸ್ಪಷ್ಟನೆ ನೀಡಿದ್ದಾರೆ. ಬೇರೆಯವರು ತಂದಿದ್ದಂತಹ ಉಡುಗೊರೆಯನ್ನ ಮತ್ತೊಬ್ಬರಿಗೆ ನೀಡುವಂತಹ ದುಸ್ಥಿತಿ ನನಗೆ ಬಂದಿಲ್ಲ. ನಾನೇ ಮನೆಯಿಂದ ತಂದಿದ್ದಂತಹ ಬೆಳ್ಳಿ ಗಣೇಶನ ಉಡುಗೊರೆ, ಅದಾದಮೇಲೆ ಅದನ್ನು ಸೆಕ್ಯೂರಿಟಿ ಚೆಕ್ಗೆ ಒಳಪಡಿಸಲಾಯಿತು. ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದ್ದೀನಿ. ಬಿಜೆಪಿ ಶಾಸಕ ಕೃಷ್ಣಪ್ಪ ತಂದಿದ್ದ ಉಡುಗೊರೆ ಅದನ್ನು ನಾನು ಪ್ರಧಾನಿಗಳಿಗೆ ಉಡುಗೊರೆಯಾಗಿ ಕೊಟ್ಟಿದ್ದೀನಿ ಅಂತ ನಡೀತಾ ಇರುವಂಥ ಚರ್ಚೆ ಸುಳ್ಳು. ಆ ದುಸ್ಥಿತಿಗೆ ಬಂದಿಲ್ಲ ನಾನು ಅನ್ನುವಂಥದ್ದನ್ನು ಈ ಚರ್ಚೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್. ಹಳದಿ ಮಾರ್ಗದ ಮೆಟ್ರೋ ಉದ್ಘಾಟನೆ ಕಾರ್ಯಕ್ರಮ ಸೇರಿದ ಹಾಗೆ ವಂದೇ ಭಾರತ್ ರೈಲುಗೆ ಚಾಲನೆ ನೀಡುವ ಸಲುವಾಗಿ ಭಾನುವಾರ ಆಗಸ್ಟ್ 10ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ಆಗಮಿಸಿದರು. ಈ ಸಂದರ್ಭದಲ್ಲಿ ಅವರನ್ನು ವೆಲ್ಕಮ್ ಮಾಡಿಕೊಳ್ಳುವಾಗ ಡಿಸಿಎಂ ಡಿ ಕೆ ಶಿವಕುಮಾರ್, ನೀವೀಗ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಆ ಬೆಳ್ಳಿ ಗಣೇಶನನ್ನು ಉಡುಗೊರೆಯಾಗಿ ನೀಡಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ವಾಗತ ಕೋರಿದರು. ಇದಾದ್ಮೇಲೆ ಒಂದು ಚರ್ಚೆ ಶುರುವಾಗಿತ್ತು. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಕೃಷ್ಣಪ್ಪ ತಂದಿದ್ದಂಥ ಉಡುಗೊರೆ ಅದು, ಆದರೆ ಅವರಿಗೆ ವೇದಿಕೆ ಮೇಲೆ ಹೋಗೋದಕ್ಕೆ ಅವಕಾಶ ಇರಲಿಲ್ಲ. ಹೀಗಾಗಿ ಅದನ್ನು ಡಿಸಿಎಂ ಡಿ ಕೆ ಶಿವಕುಮಾರ್ ಪ್ರಧಾನಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಉಡುಗೊರೆ ತಂದಿದ್ಯಾರೋ, ಆದರೆ ಅದನ್ನು ಕೊಟ್ಟಿದ್ಯಾರೋ ಅಂತೆಲ್ಲ ಈ ಫೋಟೋಗಳ ಸಮೇತ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚರ್ಚೆ ಆಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಪೋಸ್ಟ್ ಮಾಡೋದ್ರ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಮನೆಯಿಂದ ನಾನು ಅದನ್ನು ತಂದಿದ್ದು, ಅದಾದಮೇಲೆ ಅಲ್ಲಿ ಭದ್ರತಾ ಸಿಬ್ಬಂದಿ ಅದನ್ನು ತಪಾಸಣೆಗೆ ಒಳಪಡಿಸಬೇಕಾಗಿತ್ತು, ಆ ಕೆಲಸ ಮಾಡಿದ್ದಾರೆ. ಆ ನಂತರ ಅದನ್ನು ನಾನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದ್ದೀನಿ. ಇಲ್ಲಿ ಬಿಜೆಪಿ ಶಾಸಕ ಕೃಷ್ಣಪ್ಪ ತಂದಿದ್ದ ಉಡುಗೊರೆಯನ್ನು ನಾನು ಪ್ರಧಾನಿಗಳಿಗೆ ಕೊಟ್ಟಿದ್ದೀನಿ ಅನ್ನೋದು ಸುಳ್ಳು ಅನ್ನೋ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ನಲ್ಲೇ ಈ ಗಣೇಶನ ವಿಗ್ರಹವನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ರು, ಆದರೆ ಅಷ್ಟೊತ್ತಿಗೆ ಇನ್ನೂ ಸೆಕ್ಯೂರಿಟಿ ಚೆಕ್ ಆಗಿರಲಿಲ್ಲ ಅನ್ನೋ ಕಾರಣಕ್ಕೆ ಅದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಈ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಇದೆಯಲ್ಲ, SPG ಸಿಬ್ಬಂದಿ, ಅವರಿಂದ ಅನುಮತಿ ಸಿಗಬೇಕು, ಸಂಪೂರ್ಣ ತಪಾಸಣೆ ಆಗಿರಬೇಕು, ಆಮೇಲೆ ಪ್ರಧಾನಿಗಳಿಗೆ ಉಡುಗೊರೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣಕ್ಕಾಗಿ ಅದು ಅಲ್ಲಿ ಆಗಲಿಲ್ಲ. ಅದಾದ ನಂತರ ಮುಂದುವರೆದ ಹಾಗೆ ಮತ್ತೊಂದು ಸ್ಥಳದಲ್ಲಿ ಅದೇ ಬೆಳ್ಳಿಯ ಗಣೇಶನ ಸಂಪೂರ್ಣ ಸೆಕ್ಯೂರಿಟಿ ಚೆಕ್ ಆದಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಡಿ ಕೆ ಶಿವಕುಮಾರ್ ಆ ಬೆಳ್ಳಿ ಗಣೇಶನನ್ನು ಉಡುಗೊರೆಯಾಗಿ ಕೊಡ್ತಾರೆ. ಈ ಫೋಟೋ ಮತ್ತು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆದೇ ರೀತಿ ಚರ್ಚೆ ಆಗ್ತಾ ಇತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ರಿಂದ ಎಲ್ಲ ಬಿಜೆಪಿ ನಾಯಕರು ಬಂದಿದ್ದರು. ಕೃಷ್ಣಪ್ಪ ಈ ಗಣೇಶನ ವಿಗ್ರಹವನ್ನು ತಂದಿದ್ರು, ಆದರೆ ಅವರಿಗೆ ವೇದಿಕೆ ಮೇಲೆ ಹೋಗೋದಕ್ಕೆ ಅವಕಾಶ ಇರಲಿಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ ಬಿಜೆಪಿ ಶಾಸಕ ಕೃಷ್ಣಪ್ಪ ತಂದಿದ್ದ ಗಣೇಶನನ್ನು ಪ್ರಧಾನಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅನ್ನುವಂಥ ರೀತಿ ಚರ್ಚೆಗಳಾಗ್ತಾ ಇತ್ತು. ಅದೆಲ್ಲದಕ್ಕೂ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಂಥ ದುಸ್ಥಿತಿ ನನಗಿನ್ನೂ ಬಂದಿಲ್ಲ, ನಾನೇ ತಂದಿದ್ದು, ಅದಕ್ಕೆ ಇಲಾಖೆಯ ಹಣವನ್ನು ಕೂಡ ಬಳಸ್ಕೊಂಡಿಲ್ಲ, ಸ್ವಂತ ದುಡ್ಡಲ್ಲಿ ಇದನ್ನು ತಂದು ಉಡುಗೊರೆಯಾಗಿ ಕೊಟ್ಟಿರೋದು. ಬೇರೆಯವರು ತಂದ ಉಡುಗೊರೆಯನ್ನು ಇನ್ನೊಬ್ಬರಿಗೆ ಕೊಡುವ ದುಸ್ಥಿತಿ ನನಗೆ ಬಂದಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.